ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಕೇಸಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಇವತ್ತು. ಸಿಬಿಐನ ಕುಣಿಕೆಯಿಂದ ಸಿದ್ದರಾಮಯ್ಯ ಫ್ಯಾಮಿಲಿ ಈ ಪ್ರಕರಣದಿಂದ ಪಾರಾಗಿದೆ. ಸಿಬಿಐ ತನಿಖೆ ವಹಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಒಂದು ರೀತಿ ನಿರಾಸೆ, ಬಟ್ ಇತ್ತ ಸಿಎಂಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಸಿಬಿಐ ತನಿಖೆಗೆ ನೀಡೋದಕ್ಕೆ ಧಾರವಾಡ ಹೈಕೋರ್ಟ್ ನಿರಾಕರಿಸಿದೆ. ಈಗಾಗಲೇ ಇದರ ಸಂಪೂರ್ಣ ವಿಚಾರಣೆಯಾಗಿತ್ತು, ತೀರ್ಪೊಂದೇ ಬಾಕಿ ಇತ್ತು. ಇವತ್ತು ಬೆಳಗ್ಗೆ 10:30 ನಂತರದಲ್ಲಿ ಹೈಕೋರ್ಟ್ನಿಂದ ತೀರ್ಪು ಹೊರಗೆ ಬರ್ತಿದ್ದ ಹಾಗೆ ಒಂದು ಹಂತಕ್ಕೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ರಿಲೀಫ್ ಸಿಕ್ಕಾಗಿದೆ, ಮತ್ತೆ ಅವರ ಕುಟುಂಬಕ್ಕೂ ಕೂಡ. ಮತ್ತೊಂದು ಕಡೆ ಆಪ್ಷನ್ ಅಂತೂ ಇದೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ, ಅದು ಸುಪ್ರೀಂ ಕೋರ್ಟ್ನ ಕದ ತಟ್ಟೋದು. ಅದ್ರ ಬಗ್ಗೆ ಅವರ ಮುಂದಿನ ನಡೆ ಏನು ಅನ್ನೋದನ್ನು ಅವರೇ ಇನ್ನಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ. ಬಟ್ ಈ ಮೂಡಾ ಪ್ರಕರಣದಲ್ಲಿ ಇದುವರೆಗೂ ಕೂಡ ಲೋಕಾಯುಕ್ತ ಏನು ತನಿಖೆಯನ್ನು ನಡೆಸ್ತಾ ಇತ್ತು, ಮತ್ತೊಂದು ಕಡೆ ಪ್ಯಾರಲಲಿ ಇಡಿ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿತ್ತು ತಾನಾಗೆ. ಇದರ ಮಧ್ಯೆ ನಮಗೆ ಲೋಕಾಯುಕ್ತ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಭರವಸೆ ಇಲ್ಲ, ಹೀಗಾಗಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ವಾದ ಆಗಿತ್ತು. ಸೊ ಅದೇ ಅರ್ಜಿಯನ್ನು ಮನವಿ ರೂಪದಲ್ಲಿ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಸದ್ಯ ನ್ಯಾಯಾಲಯ ಇದಕ್ಕೆ ನಾಟ್ ಓಕೆ ಅಂತ ಹೇಳಿದೆ. ಅಂದರೆ ಲೋಕಾಯುಕ್ತ ಸ್ವತಂತ್ರವಾಗಿ ತನಿಖೆ ನಡೆಸುವಂಥ ಒಂದು ಸಂಸ್ಥೆ. ಲೋಕಾಯುಕ್ತದಿಂದ ತನಿಖೆ ಆಗಿರೋದನ್ನು ನಾವು ಅಲ್ಲಗೆಳೆಯೋದಕ್ಕಾಗಲ್ಲ, ಅಥವಾ ಸಂಪೂರ್ಣವಾಗಿ ಅದರ ಮೇಲೆ ವಿಶ್ವಾಸವೇ ಇಲ್ಲ ಅಂದರೆ ಅದನ್ನು ಮಾನ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯಪಟ್ಟು ಕೋರ್ಟ್ ಈ ತೀರ್ಪನ್ನು ಕೊಟ್ಟಿರೋದು. ಹೀಗಾಗಿ ಒಂದು ಥರ ಟೆನ್ಷನ್ ಇತ್ತು ಈ ಪ್ರಕರಣದಲ್ಲಿ. ಸಿಎಂ ಸಿದ್ದರಾಮಯ್ಯ ಪಾಲಿಗೂ ಕೂಡ ಬಿಗ್ ಡೇ ಆಗಿತ್ತು. ಆದರೆ ಹೈಕೋರ್ಟ್ನ ಈ ತೀರ್ಪು ಈಗ ಮುಖ್ಯಮಂತ್ರಿಗಳಿಗೆ ರಿಲೀಫ್ ತಂದು ಕೊಟ್ಟಿದೆ. ಸದ್ಯ ಸಿಎಂ ಈಗ ಸೇಫ್ ಇದ್ದಾರೆ, ಯಾಕಂದ್ರೆ ಸಿಬಿಐ ಕುಣಿಕೆಯಿಂದ ಪಾರಾಗಿರೋದ್ರಿಂದಾಗಿ. ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಈ ಪ್ರಕರಣದಲ್ಲಿ ಸದ್ಯ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೂಡಾ ಕೇಸ್ನ ತನಿಖೆಯನ್ನ ಸಿಬಿಐಗೆ ಕೊಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿರೋದು ಕಾರಣ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಅವರೇನು ಅರ್ಜಿ ಕೊಟ್ಟಿದ್ರು ಅದನ್ನ ವಜಾ ಮಾಡಿದೆ ಕೋರ್ಟ್. ಸಿಬಿಐ ತನಿಖೆಗೆ ನೀಡೋದಕ್ಕೆ ಧಾರವಾಡದ ಹೈಕೋರ್ಟ್ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಮೂಡಾ ಕೇಸ್ ಸಿಬಿಐಗೆ ವಹಿಸೋದಕ್ಕೆ ಸಲ್ಲಿಸಿದ್ದಂಥ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಸಿಬಿಐ ತನಿಖೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯ ಪಾರಾಗಿದ್ದಾರೆ. ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೇಳಿ ಈ ಆದೇಶವನ್ನು ನೀಡಿರೋದು. ಸದ್ಯಕ್ಕೆ ಸಿಎಂ ಪತ್ನಿಗೆ ಮೂಡಾ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸಿಎಂ ರಾಜಕೀಯ ವಿರೋಧಿಗಳಿಗೆ ಈ ಆದೇಶದಿಂದ ಒಂದು ರೀತಿ ಶಾಕ್ ಆಗಿದೆ. ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಸ್ನೇಹಮಯಿ ಕೃಷ್ಣ ಕೂಡ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಇವತ್ತಿನ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಲೋಕಾಯುಕ್ತ ತನಿಖೆ ಪಕ್ಷಪಾತದಿಂದ ಕೂಡಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನ್ಯಾಯಾಲಯ ಹೇಳ್ತಾ ಇದೆ. ಲೋಕಾಯುಕ್ತ ತನಿಖಾ ಸಂಸ್ಥೆ ಸ್ವತಂತ್ರ ಸಂಸ್ಥೆಯಾಗಿದೆ. ಹೀಗಾಗಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಲಭ್ಯವಿರುವಂತಹ ಸಾಕ್ಷ್ಯಗಳು ಲೋಕಾಯುಕ್ತ ತನಿಖೆ ಪಕ್ಷಪಾತವಾಗಿದೆ ಅಂತ ತೋರಿಸ್ತಾ ಇಲ್ಲ. ಲೋಕಾಯುಕ್ತ ಪೊಲೀಸರ ತನಿಖೆ ಅಸಮರ್ಪಕವಲ್ಲ ಅಥವಾ ಅದರಲ್ಲಿ ಯಾವುದೋ ಲೋಪಗಳಿದೆ ಅಂತ ಹೇಳೋದಕ್ಕೆ ಸದ್ಯಕ್ಕೆ ಯಾವುದೇ ಕಾರಣಗಳು ಕಂಡು ಬರ್ತಾ ಇಲ್ಲ. ಲೋಕಾಯುಕ್ತ ತನಿಖೆ ತಾರತಮ್ಯದಿಂದ ಕೂಡಿದೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಆಧಾರಗಳಿಲ್ಲ. ಹೀಗಾಗಿ ಮೂಡಾ ಕೇಸ್ ತನಿಖೆಯನ್ನು ಸಿಬಿಐಗೆ ವಹಿಸೋದಕ್ಕೆ ನಿರಾಕರಣೆ ಮಾಡಲಾಗ್ತಾ ಇದೆ. ಇದು ಇವತ್ತಿನ ಕೋರ್ಟ್ನ ಆದೇಶದಲ್ಲಿರುವಂಥ ಪ್ರಮುಖ ಅಂಶಗಳು. ಯಾವ ಕಾರಣಕ್ಕೆ ಲೋಕಾಯುಕ್ತ ತನಿಖೆ ಅದು ಅಸಮರ್ಥವಲ್ಲ ಅಥವಾ ಅಸಮರ್ಪಕವಲ್ಲ ಅನ್ನೋದನ್ನು ಹೇಳ್ತಾ ಇದೆ ಅಂದರೆ ಈ ಕಾರಣಗಳಿಗಾಗಿ. ಯಾವುದೇ ಅಂಥ ಕಾರಣಗಳು ಸಾಕ್ಷಿಗಳು ಕಂಡು ಬರ್ತಾ ಇಲ್ಲ. ಏಕಾಏಕಿ ಲೋಕಾಯುಕ್ತದ ತನಿಖೆಯಲ್ಲಿ ಹುರುಳೇ ಇಲ್ಲ ಅನ್ನೋದಕ್ಕೆ ಬರಲ್ಲ ಅನ್ನೋದು. ಸೊ ಏನಿದು ಮೂಡಾ ಹಗರಣ? ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯವಾಗಿ ಬಹಳ ಚರ್ಚೆಯಾದಂಥ ಪ್ರಕರಣ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ನಿವೇಶನ ಹಂಚಿಕೆಯಾಗಿದೆ ಅನ್ನುವಂಥ ಆರೋಪದ ಮೇಲೆ ತೆರೆದುಕೊಂಡಂಥ ಪ್ರಕರಣ ಇದು. ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನದ ಹಂಚಿಕೆಯಲ್ಲಿ ಅಕ್ರಮವೆಸಗಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರುತ್ತೆ. 50-50 ರೂಲ್ಸ್ ಪ್ರಕಾರ ಇಲ್ಲಿ
ಸೈಟ್ಗಳನ್ನು ಹಂಚಿಕೆ ಮಾಡಲಾಯಿತು. ಈ ಸೈಟ್ಗಳಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ, ತುಂಬಾನೇ ಅಕ್ರಮ ನಡೆದು ಹೋಗಿದೆ, ಬೇಕಾದವರಿಗೆ ಬೇಕಾಬಿಟ್ಟಿ ಸೈಟ್ಗಳನ್ನು ಹಂಚಿದ್ದಾರೆ ಅಂತ. ಹೀಗೆ ಮೂಡಾದಲ್ಲಿ ಅಂದಾಜು 5,000 ಕೋಟಿಯಷ್ಟು ಅಕ್ರಮ ನಡೆದಿದೆ ಅನ್ನುವಂಥ ದೊಡ್ಡ ಆರೋಪ ಕೇಳಿ ಬರುತ್ತೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೂ ಕೂಡ ಮೂಡಾ ಸೈಟ್ ನೀಡಲಾಗಿತ್ತು. ಅಂದರೆ ಅವರ ಸಹೋದರ ಅವ್ರಿಗೆ ಕೊಟ್ಟಿದ್ದಂಥ ಭೂಮಿಗೆ ಪರ್ಯಾಯವಾಗಿ 2010ರಲ್ಲಿ 3.2 ಎಕರೆ ಭೂಮಿಯನ್ನು ಪಾರ್ವತಿಯವರ ಸಹೋದರ ಅವರಿಗೆ ಉಡುಗೊರೆಯಾಗಿ ನೀಡಿದ್ರು, ಮಲ್ಲಿಕಾರ್ಜುನ ಸ್ವಾಮಿ. ಈ ಭೂಮಿಯನ್ನು ಮೂಡಾ ಸ್ವಾಧೀನಪಡಿಸ್ಕೊಂಡಿರುತ್ತೆ. ಆ ನಂತರ ಅದಕ್ಕೆ ಬದಲಿಯಾಗಿ ಪರ್ಯಾಯವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಿರುತ್ತೆ. 14 ಸೈಟ್ಗಳನ್ನು CM ಅವರ ಪತ್ನಿ ಪಾರ್ವತಿ ಪಡ್ಕೊಂಡಿರ್ತಾರೆ ಮೂಡಾದಿಂದ. ಈ 14 ಸೈಟ್ಗಳು ಮೂಲ ಭೂಮಿಗಿಂತ ಹೆಚ್ಚು ಮೌಲ್ಯದ್ದು ಅನ್ನುವಂಥ ಆರೋಪ ಕೇಳಿ ಬರುತ್ತೆ. 3.4 ಎಕರೆ ಜಮೀನಿಗೆ ವಿಜಯನಗರದಲ್ಲಿ 14 ಸೈಟ್ ಕೊಟ್ಟಿದ್ದು ಸರಿಯಲ್ಲ ಅಂತ. ಸೊ ಆರೋಪ ಕೇಳಿ ಬರ್ತಿದ್ದ ಹಾಗೆ ಸೈಟನ್ನು ವಾಪಸ್ ಕೂಡ ನೀಡಿದ್ರು. ಸಿದ್ದರಾಮಯ್ಯನವರ ಪತ್ನಿ ತಾವೇ ಸ್ವಯಂ ಪ್ರೇರಿತವಾಗಿ ಮೂಡಾಗೆ ಪತ್ರ ಬರೆದು ಈ ಥರ ಆರೋಪ ಕೇಳಿ ಬರ್ತಾ ಇದೆ, ಹೀಗಾಗಿ ನಮ್ಮ ಸೈಟ್ಗಳನ್ನು ನಾವೇ ಸ್ವ ಇಚ್ಛೆಯಿಂದ ಹಿಂದಿರುಗಿಸ್ತಾ ಇದ್ದೀವಿ ಅಂತ ಹೇಳಿ, ಅದಾದಮೇಲೆ ಕಾನೂನಾತ್ಮಕವಾಗಿ ಈ ಪ್ರಕರಣ ನಡೆದು ಬಂತು, ಕೋರ್ಟ್ ಮೆಟ್ಟಿಲೇರ್ತು. ನಂತರ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ಕೊಟ್ಟು 3 ತಿಂಗಳ ಗಡುವು ಕೊಟ್ಟಿತ್ತು, ತಕ್ಷಣಕ್ಕೆ ವರದಿ ಕೊಡಬೇಕು 3 ತಿಂಗಳಾದಮೇಲೆ ಅಂತ. ಈ ಮಧ್ಯದಲ್ಲಿ ನಮಗೆ ಲೋಕಾಯುಕ್ತ ತನಿಖೆ ಮೇಲೆ ಭರವಸೆ ಇಲ್ಲ, CBIಗೆ ಇದನ್ನು ವಹಿಸಬೇಕು ಅಂತೇಳಿ ಮತ್ತೊಂದು ಅರ್ಜಿ ಸಲ್ಲಿಕೆ ಮಾಡಿದರು ದೂರುದಾರ ಸ್ನೇಹಮಯಿ ಕೃಷ್ಣ. ಅದರ ವಿಚಾರಣೆಯನ್ನು ಕೂಡ ಸುದೀರ್ಘವಾದ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿತ್ತು. ತೀರ್ಪನ್ನು ಮಾತ್ರ ಕಾಯ್ದಿರಿಸಲಾಗಿತ್ತು. ಅದರ ತೀರ್ಪು ಇವತ್ತು ಪ್ರಕಟ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.